ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಎಲ್ಲರಿಗೂ ನನ್ನ ವ್ಲಾಗಿಗೆ ಸ್ವಾಗತ. ಮತ್ತೊಮ್ಮೆ ನಾನು ಆರೋಹಿಯ ವ್ಲಾಗ್ ತಗೊಂಡು ಬಂದಿದ್ದೀನಿ. ಏಪ್ರಿಲ್ 2 ಆರೋಹಿಗೆ ಸಂಪೂರ್ಣವಾಗಿ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಅದರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಪಾರ್ಟಿ ತುಂಬ ಜೋರಾಗಿದೆ. ಹಾಗೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಅದ್ಭುತವಾಗಿದೆ. ಊಟ ತುಂಬ ಚೆನ್ನಾಗಿತ್ತು. ಹಾಗೆ ಪಾರ್ಟಿನ ತುಂಬ ಎಂಜಾಯ್ ಮಾಡಿದ್ದಾರೆ. ನೀವು ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಎಂಜಾಯ್ ಮಾಡಿ. ಹೇಗೆಲ್ಲ ಇದೆ ಪಾರ್ಟಿ, ಹೇಗೆ ನಡೀತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ವ್ಲಾಗಲ್ಲಿ ಹಾಕಿದ್ದೀನಿ. ಆಲ್ರೆಡಿ ಆರೋಹಿದು ನಾಮಕರಣ ಮತ್ತು ಜವಳಶಾಸ್ತ್ರದ್ದು 2 ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿ ಅವಳಿಗೆ ಆಶೀರ್ವಾದ ಮಾಡಿದ್ದೀರಾ. ಅದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಈ ವಿಡಿಯೋನೂ ಕೂಡ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು. ಇದು ದಾವಣಗೆರೆಯಲ್ಲಿ ಬರುವಂತಹ ರೋಹನ್ ವಿಲ್ಲಾ, NH4 ನ್ಯಾಷನಲ್ ಹೈವೇಯಲ್ಲಿ ಕುಂದವಾಡ ಕೆರೆ ಹತ್ರ ಬರುತ್ತೆ. ಇದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ, ಸಣ್ಣ ಪುಟ್ಟ ಏನು ಇದೆ ಕ್ಯಾಂಪ್ ಫೈರು, ಹಾಗೆ ಪಾರ್ಟೀಸು, ಫಂಕ್ಷನ್ಸು ಇವನ್ನೆಲ್ಲ ಇಲ್ಲಿ ಮಾಡಬಹುದು. ರೆಂಟಿಗೆ ಕೊಡ್ತಾರೆ. ಆದರೆ ಊಟದ ವ್ಯವಸ್ಥೆ ಹಾಗೆ ಡೆಕೋರೇಷನ್ ಮಾತ್ರ ನಾವು ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಕೇಕ್ ಕಟಿಂಗ್ ಟೈಮ್ನಲ್ಲಿ ಸ್ವಲ್ಪ ಜೋರು ಮಳೆ ಬಂದುಬಿಟ್ಟು ಪಾರ್ಟಿಗೆ ಡಿಸ್ಟರ್ಬ್ ಮಾಡ್ತು. ಅದು ಬಿಟ್ಟರೆ ಇನ್ನು ಅದ್ಭುತವಾಗಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ. ಕೇಕ್ ಕಟಿಂಗ್ ಟೈಮ್ಗಿಂತ ಮುಂಚಿತವಾಗಿ ಎಲ್ಲರೂ ಸ್ವಲ್ಪ ಫೋಟೋಸ್ ತಕ್ಕೊಳ್ಳಿ, ಮಳೆ ಸಿಡಿಲು ಗುಡುಗು ಬರ್ತಿದೆ ಅಂತ ಹೇಳಿಬಿಟ್ಟು ಫಸ್ಟೆಲ್ಲ ಫೋಟೋ ಶೂಟ್ ನಡೀತಾ ಇದೆ. ಆಮೇಲೆ ಒಳಗಡೆ ಒಂದು ವಿಲ್ಲಾದಲ್ಲಿ ಒಂದು ಸಪ್ರೇಟಾಗಿ ಹಾಲ್ ಇದೆ, ಅಲ್ಲಿ ಬೇಕಾದರೆ ಕೇಕ್ ಕಟಿಂಗ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಬೇಗ ಬೇಗ ಎಲ್ಲ ಫೋಟೋ ಶೂಟ್ ನಡೀತಾ ಇದೆ. ಆದರೂ ಕೂಡ ಮಳೆರಾಯ ಯಾಕೋ ಕರುಣಿಸ್ಲಿಲ್ಲ. ಇಲ್ಲ ಅಂದಿದ್ದರೆ ಅದ್ಭುತವಾಗಿತ್ತು. ಯಾಕೆ ಅಂದರೆ ಆರೋಹಿಯ ಪೇರೆಂಟ್ಸ್ ಇದ್ದಾರಲ್ವ, ಅರೇಂಜ್ಮೆಂಟ್ನ ತುಂಬ ಅದ್ಭುತವಾಗಿ ಮಾಡಿದರು. ಮಗಳ ಮೊದಲನೇ ಹುಟ್ಟುಹಬ್ಬ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಯಾವ ಪೇರೆಂಟ್ಸಿಗೆ ಆಸೆ ಇರಲ್ಲ ಹೇಳಿ. ಹಾಗೆಯೇ ಇವರು ಕೂಡ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅರೇಂಜ್ಮೆಂಟ್ ತುಂಬ ಅದ್ಭುತವಾಗಿ ಮಾಡಿದರು. ಓಪನ್ ಏರಿಯಾ ತುಂಬ ಅದ್ಭುತವಾಗಿತ್ತು. ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಹನಿ ಹನಿ ಮಳೆ ಇತ್ತು. ಈ ವಾತಾವರಣದಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಟಿಗಳು, ಫಂಕ್ಷನ್ಗಳನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ತುಂಬ ಅದ್ಭುತ ಅಂತ ಅನಿಸುತ್ತೆ. ಆದರೂ ಕೂಡ ಎಲ್ಲರಿಗೂ ಏನೋ ಒಂಥರ ಕಸಿವಿಸಿ, ಮಳೆ ಬಂದುಬಿಟ್ರೆ ಹೇಗೆ ಗಿಜಿ ಆಗಿಬಿಡತ್ತೆ, ಪಾರ್ಟಿ ಹಾಳಾಗಿಬಿಡತ್ತೆ ಅನ್ನೋ ಇದರ ರಭಸದಲ್ಲಿ ಎಲ್ಲ ಬೇಗ ಬೇಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಪುಟ್ಟ ಆರೋಹಿಗೆ ಏನೂ ತಿಳಿತಾ ಇಲ್ಲ, ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ ಅವಳಿಗೆ ಕುತೂಹಲ. ಹಾಗೆ ಕಲರ್ಫುಲ್ ಬಲೂನ್ಸು, ಲೈಟಿಂಗ್ಸು ಇದನ್ನೆಲ್ಲ ನೋಡಿಬಿಟ್ಟು ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ಟೇಬಲ್ ಅರೇಂಜ್ಮೆಂಟ್ಸ್ ಎಲ್ಲ ಹೊರಗಡೆ ಗ್ರೌಂಡಲ್ಲಿ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ, ಅದನ್ನು ಎಲ್ಲರೂ ಸವಿತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಆರೋಹಿಯ ಫಸ್ಟ್ ಬರ್ಡೇ ಕೇಕ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದ್ರ ಮೇಲಿರುವಂತಹ ಎಲಿಮೆಂಟ್ಸ್ಗಳು ನೋಡಿ ಎಷ್ಟು ಅದ್ಭುತವಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಪ್ರಿನ್ಸೆಸ್ ಆರೋಹಿಗೆ ಹೇಗೆ ಕ್ರೌನ್ ಹಾಕಿದ್ದಾರೆ ಹಾಗೆ ಕೇಕಿಗೂ ಕೂಡ ಕ್ರೌನ್ ಹಾಕಿದ್ದಾರೆ. ಕೇಕ್ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೂ ಕೂಡ ರಿಟರ್ನ್ ಗಿಫ್ಟ್ಸ್ ಕೊಟ್ಟರು. ಯಾಕೆ ಅಂದರೆ ಪಾರ್ಟಿಯಲ್ಲಿ ಸಣ್ಣ ಮಕ್ಕಳೇ ಜಾಸ್ತಿಯಾಗಿ ಬರುವಂಥದ್ದು. ಆ ಮಕ್ಕಳು ಖುಷಿಪಟ್ಟು ಹೋದರೆ ಅವರಿಗೂ ಕೂಡ ಖುಷಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಟ್ಟರು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಅಲ್ಲಿ ತುಂಬ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿದರು ಸ್ಟೇಜು. ಬಟ್ ಮಳೆ ಬಂದುಬಿಟ್ಟು ಈ ಕಡೆ ಒಂದು ರೂಮ್ನ ವ್ಯವಸ್ಥೆ ಮಾಡಿಕೊಟ್ರು, ಇಲ್ಲಿ ಕೇಕ್ ಕಟಿಂಗ್ ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ಹಾಲಲ್ಲಿ ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ.
ಊಟದ ಅರೇಂಜ್ಮೆಂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಬೆಣ್ಣೆ ನಗರಿ ದಾವಣಗೆರೆ ಅಂದಮೇಲೆ ಬೆಣ್ಣೆ ದೋಸೆ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಬೆಣ್ಣೆ ದೋಸೆ ವ್ಯವಸ್ಥೆ ಕೂಡ ಇತ್ತು. ಎಲ್ಲರೂ ದಾವಣಗೆರೆಯವರು ಅಂದರೆ ಬೆಣ್ಣೆ ದೋಸೆ ಹಾಗೆ ಸುಮ್ಮನೆ ಬಿಟ್ಬಿಡ್ತಾರಾ ನೋಡಿ, ಎಲ್ಲರೂ ಹೇಗೆ ಬೆಣ್ಣೆ ದೋಸೆ ತಿಂತಾ ಇದ್ದಾರೆ. ಎಲ್ಲರೂ ಖುಷಿಪಟ್ಟು ಊಟ ಮಾಡಿದರು. ಯಾಕೆ ಅಂದರೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಒಂದು ಐಟಮ್ ಅಲ್ಲ, ಸುಮಾರು ಐಟಮ್ಗಳಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಊಟ ಮಾಡಿಕೊಂಡು ನೆಕ್ಸ್ಟು ಊಟ ಆದಮೇಲೆ ಹೇಗೆಲ್ಲ ಪಾರ್ಟಿನ ಎಂಜಾಯ್ ಮಾಡ್ತಾರೆ ಅಂತ ನಾನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸುಮಾರು ಕಮೆಂಟ್ಸ್ಗಳು ಬರ್ತಿದೆ, ನನಗೆ ತುಂಬ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಾ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾವೆಲ್ಲ ಊಟಕ್ಕೆ ಕೂತಿದ್ದೀವಿ, ಹೊರಗಡೆ ಜಿನಿ ಮಳೆ ಬರ್ತಿದೆ. ಬಿಸಿ ಬಿಸಿ ದೋಸೆ ಹೊರಗಡೆ ಹಾಕ್ಕೊಡ್ತಾ ಇದ್ದಾರೆ. ಪ್ರಧಾನು ಮತ್ತು ಭುವನ್ನು ರಿಟರ್ನ್ ಗಿಫ್ಟ್ ಸಿಕ್ಕಿದೆ ಅಂತ ತುಂಬ ಖುಷಿಯಾಗಿದ್ದಾರೆ. ಹೊರಗಡೆ ಮಳೆ ಇರೋದ್ರಿಂದ ರೂಫ್ ಅಂಡರಲ್ಲಿ ಎಲ್ಲ ನಿಂತ್ಕೊಂಡು ಬಿಸಿ ಬಿಸಿ ದೋಸೆನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಚಳಿಯಲ್ಲಿ ಬಿಸಿ ಬಿಸಿ ಬೆಣ್ಣೆ ದೋಸೆ ಸಿಕ್ಕರೆ ಯಾರು ಬಿಡ್ತಾರೆ ಹೇಳಿ ಅಲ್ವಾ. ಹಾಗೆಯೇ ಒಂದಲ್ಲ ಎರಡಲ್ಲ ಮೂರು ದೋಸೆ ತಿಂತಾ ಇದ್ದಾರೆ ಎಲ್ಲರೂ. ಆರೋಹಿ ಬರ್ತ್ಡೇ ಕೂಡ ತುಂಬ ಅದ್ಭುತವಾಗಿ ಆಯಿತು. ಮಳೆ ಬಂದರೆ ಏನಾಯಿತು, ಎಂಜಾಯ್ ಮಾಡಲಿಕ್ಕೆ ಒಳ್ಳೆ ಮನಸ್ಸಿರಬೇಕು, ಹಾಗೆ ಜೊತೆಗೆ ಒಳ್ಳೆ ಕಂಪ್ನಿ ಇರಬೇಕು. ಅಂತಾದಾಗ ಮಾತ್ರ ನಾವು ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಇಲ್ಲ ಅಂದರೆ ಎಷ್ಟೇ ಗ್ರ್ಯಾಂಡ್ ಪಾರ್ಟಿ ಇರಲಿ, ಸೆಲೆಬ್ರೇಟ್ ಮಾಡೋ ಟೈಮ್ನಲ್ಲಿ ಮೂಡ್ ಸರಿ ಇಲ್ಲ ಅಂತಾದರೆ ಯಾವುದೇ ಸೆಲೆಬ್ರೇಷನ್ ಚೆನ್ನಾಗಿರೋದಿಲ್ಲ. ಏನು ಇವತ್ತು ವಿಶೇಷ? ಬರ್ತ್ಡೇನಾ? ಮಳೆ ಬರ್ತಾ ಇದೆ, ಒಳಗೆ ಮಾಡ್ತಾ ಇದ್ದೀರಾ ಬರ್ಡೇನಾ? ಸೂಪರ್ ಆಗಿ ಕಾಣ್ತಾ ಇದ್ರಿ. ನಿಮ್ಮ ಹೆಸರೇನು? ಪ್ರಧಾನ್ ಯು. ವಾಟ್ ಅಬೌಟ್ ಯು? ಪ್ರಾಚಿ ಜಿ. ಫ್ರಮ್ ವೇರ್? ಬ್ಯಾಂಗ್ಳೂರ್. ಯು? ದಾವಣಗೆರೆ. ಓಕೆ, ಬಾಯ್. ಇಲ್ಲಿ ನೋಡ್ತಾ ಇರ್ಬೋದು, ಬೆಣ್ಣೆ ಅಂತ ಹೆಣ್ಮಕ್ಳು ಸಾಲಾಗಿ ನಿಂತ್ಬಿಟ್ಟಿದ್ದಾರೆ. ಬೆಣ್ಣೆ ದೋಸೆ ನನಗೆ ಬೇಕು ಅಂತ. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಎಷ್ಟು ಫೇಮಸ್ ಅಂತ ನೀವು ಇಲ್ಲಿ ಗಮನಿಸ್ಬೋದು. ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಮೃದುವಾಗಿರುತ್ತೆ, ಹಾಗೆ ಬಾಯಲ್ಲಿ ಇಟ್ಟರೆ ಕರಗುವಂತಹ ಬೆಣ್ಣೆ ದೋಸೆಗೆ ಎಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ ನೋಡಿ. ಇವರು ನಮ್ಮ ನಾದಿನಿ ಲಕ್ಷ್ಮಿ, ಆರೋಹಿಯ ತಾಯಿ. ಯಾರ ಪ್ಲೇಟಲ್ಲಾದರೂ ನೀವು ನೋಡಿ, ಎಲ್ಲರ ಪ್ಲೇಟಲ್ಲೂ ಕಾಣೋದು ಬೆಣ್ಣೆ ದೋಸೆನೇ. ಅಷ್ಟು ಟೇಸ್ಟಿಯಾಗಿರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಬ್ಬರ ಪ್ಲೇಟಲ್ಲಿ ಫಸ್ಟ್ ಕಾಣ್ತಾ ಇರೋದೇ ಬೆಣ್ಣೆ ದೋಸೆ. ಬೇರೆ ವೆರೈಟಿ ಸುಮಾರು ಮಾಡಿಸಿದ್ದಾರೆ, ಎಲ್ಲ ಅನ್ನ ಸಾಂಬಾರು, ಬೇರೆ ಸ್ವೀಟ್ಸು, ರಸಮಲಾಯಿ. ಆದರೂ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಫಸ್ಟು ಡಿಮ್ಯಾಂಡ್ ಇರೋವಂಥದ್ದು ಬೆಣ್ಣೆ ದೋಸೆಗೆ. ಆ್ಯಕ್ಚುಲಿ ರಿಯಲ್ ಪಾರ್ಟಿ ಸ್ಟಾರ್ಟ್ ಆಗೋದೇ ಈಗ. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ, ಈ ವಿಡಿಯೋ ಸಂಪೂರ್ಣವಾಗಿ ವಾಚ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತೇವೆ. मस्त मलाइका.
ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಎದುರುತ್ತಿದೆ. ಎಷ್ಟು ನಿನ್ನ ಗಾಂಧೀವ ಹೂಡುವ ಪರಸಿವನ್ನು ಕೊಟ್ಟು ಪಾದ ಪದಾರ್ಥ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಬಂದಾಗ ಇಲ್ಲ. ಶಿವನೊಂದಿಗೆ ಸೋಪಾನ ಕಟ್ಟಿ ಮತ್ತೆಂದರನ್ನು ಭೇದಿಸಿ ರಣರಂಗದಲ್ಲಿ ವೀರವಿಹಾರ ಮಾಡಿದ ಅರ್ಜುನ ಭುಜಬಲದ ಪರಾಕ್ರಮ ನಿನಗೆ ಎಂದು ತಿಳಿದಿದೆಯೋ? ಭುಜಬಲದ ಪರಾಕ್ರಮ ಅಮರದೋರ್ತಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅದರಲ್ಲೂ ನೆರವಂತೆ ತಲೆ ಕಾಯ್ದು ಕಾಪಾಡಿ ಜಯವ ಕಂದಿದ್ದ ಆರ್ಯದು ನಂದನ. ಅವನಿಲ್ಲದೆ ಬಂದ ನೀನು ಬುಡಕ್ಕೆ ಸಮಾನ. ನಾ ಅಕ್ಷೀಣ ಬರಲು ಅವನೊಡನೆ ಹೋರಾಡಿ ಆದು ಪದವನ್ನು ಪಡೆದವನು ಅಕ್ರಮವೆಂದು ನಾನು ಹರಿಗಳನ್ನು ನಿಗ್ರಹಿಸೋ ವ್ಯಾಕ್ರನಿವನು. ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯಂ ಸೆಳೆಯುವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ? ನೂಪುರಂಗದ ಕಟ್ಟಿ ನಡೆಸಿ ತಗತೈ ಎಂದು ನಾಟ್ಯ ಕಲಿಸಿದ ನಪಂಸಕ ನೀನು. ಚಕ್ರವಿವದೇ ನುಗ್ಗಿ ಛಲದಿಂದ ಸೇರಿದರೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಳಿಗೆಲ್ಲು ಗುಂಡಿಗೆಯು ನಿನಗೆಲ್ಲು ಖಂಡಿಸಲಿ ಉಳಿಸುವೆ ಹೋಗು ಹೋಗೆಲಿಸಿ ಕಂಡಿ. ಫಳಫಳಾಸಿ ಕಂಡಿ ಎಂದಲಿಗಳಿಗೆ ನುಡಿಯಬೇಡವ ಮೂಡ. ಬಂಡಗದೆಯ ಖಂಡಿಸುತ್ತ ರಣಚಂಡಿ ಗೌತನ ನೀವ ಗಣೀರಿ. ಗಂಡು ಬಲಿಗಳ ಗಂಡ ಉತ್ತಂಡ ಭೂಮಂಡಲದೊಳ ಖಂಡ ಎತ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಕುಂಡನೋ ನಿರ್ಧರಿಸುವುದು ರಣರಂಗ. ಉಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಪ್ಪಿರಿಸಿ ಒಪ್ಪಿರಿದರಿಲ್ಲರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಪುರಾಣ. ಒಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ನನ್ನ ಮುದಗೊಳಿಸಿದೆ. ಒಂದು ಕಾಲದಿಂದ ಹಂಬಲಿಸಿದೆ ನೀ ಅಮ್ಮಯಲ್ಲಿ ಫುಲ್ಲು ಜೋಶಿದೆ. ನಾಳೆ ಭಾನುವಾರ ಫುಲ್ಲು ಡೇ. ತಿನ್ನೋಕೆ ಕಾಮಗಾರ ಚಿಕ್ಕನ್ನು ಫ್ರೈ ಅಡಿಗಿದೆ. ಲೋಟಕ್ಕೆ ಎಣ್ಣೆ ಬಿದ್ದ ಮೇಲೆ ಹೇಳಿ ಚಿಂತೆ ಆಗಿದೆ. ಬಾಡಿ ಹೀಟ್ ಆಗಿದೆ. ಫುಲ್ಲು ಲೈಟ್ ಆಗಿದೆ. ಇನ್ನು ಟೈಟ್ ಆಗಕ್ಕೆ ಚೂರು ಬೇಕಾಗಿದೆ. ಬೇಕಾಗಿದೆ ಬೇಕಾಗಿದೆ ಹಾಕೊಂಡಿರೋ ಬಟ್ಟೆ ನೋಡಿ ಸಣ್ಣ ಕೊಟ್ಟ ಯಾರ ಸಿಕ್ಕಾಪಟ್ಟೆ ಕ್ಯೂಟು ಫ್ರಮ್ ಕರ್ನಾಟಕ ಸ್ಟೇಟು. ಮಾಡಿ ಬಾಳೆ ಶನಿವಾರ ಅಮ್ಮಯ್ಯಲ್ಲಿ ಫುಲ್ಲು ಜೋಶಿದೆ. ನಾಳೆ ಭಾನುವಾರ
ಯಾರೋ ಈ ಅಯ್ಯೋ ಬ್ಯಾಡ್ ಲಕ್ ಬ್ರದರ್, ಬ್ಯಾಡ್ ಲಕ್. ಬಾ ಸ್ಟಾಪ್ ಸ್ಟಾಪ್. ಓಕೆ ಓಕೆ, ಇಲ್ಲಿ ಬನ್ನಿ. ವಿನ್ನರಿಗೂ ರನ್ನರಿಗೂ ಏನಾದರೂ ಫೀಲ್ಡ್ ಕೊಡೋಣ. ಹಾಂ, ಫೈನಲಿ ಮ್ಯೂಸಿಕಲ್ ಚೇರಲ್ಲಿ ಪ್ರಾಚಿ ವಿನ್ ಆದ್ಲು. ಅವಳಿಗೋಸ್ಕರ ಆರೋಹಿ ಅವರ ತಾತ ಗಿಫ್ಟ್ ಕೊಟ್ಟರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಮತ್ತೆ ಹೊಸ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.